ಕೆಲವೊಂದು ಕಡೆಗೆ ಗುಂಡಿಗಳಿವೆ, ಕೆಲವೊಂದು ಕಡೆಗೆ ಗುಂಡಿಯನ್ನು ಮುಚ್ಚಲಾಗಿದೆ. ರಾತ್ರೋರಾತ್ರಿ ರಸ್ತೆಗಳನ್ನು ಸರಿ ಮಾಡಲಾಗಿದೆ. ಕೆಲವೊಂದು ಕಡೆಗೆ ಗುಂಡಿ ಮುಚ್ತಾರೆ, ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಿ. ಇನ್ನು ಕೆಲವೊಂದು ಕಡೆಗೆ ಮುಚ್ಚೋಕೆ ಸಾಧ್ಯವಿಲ್ಲ. ನೀವು ನಿನ್ನೆ ನಾನು ಮಹಾಲಕ್ಷ್ಮಿ ಲೇಔಟ್ ಕಡೆ ಹೋಗಿದ್ದೆ. ದೇವರೇ ಕಾಪಾಡಬೇಕು. ಇನ್ನು ಹೊಸೂರು ಮುಖ್ಯ ರಸ್ತೆಯಲ್ಲಿ ಗುಂಡಿ ಗೊಟ್ಟರು ಹಂಗೇ ಇವೆ. ವೆಹಿಕಲ್ನವರಂತೂ ಪರದಾಡ್ತಾರೆ ಬಿಡಿ. ಆಟೋ ಗೀಟೋದಲ್ಲಿ ಹೋಗ್ಬಿಟ್ರಂತೂ ಮುಗಿತು ಕತೆ. ಎಷ್ಟು ಖರ್ಚು ಬರುತ್ತೆ. ಒಂದು ಮೈಲೇಜ್ ಬರಲ್ಲ, ಟೈರ್ಗಳು ಹೋಗ್ತವೆ, ಗಾಡಿ ಕೆಟ್ಟು ಹೋಗುತ್ತವೆ. ಕತೆ ಏನಾಗಬೇಕು? ವೆಹಿಕಲ್ ಓಡಾಡೋದೇ ಇಷ್ಟು ಕಷ್ಟ ಅಂತಂತಂದರೆ ಇನ್ನು ಜನಸಾಮಾನ್ಯರು ರಸ್ತೆ ದಾಟೋದು ಕಷ್ಟ. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್ ಹನೇಡ್ಕ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಇನ್ನೊಂದು ಕಡೆಗೆ ಕಿರಣ್ ಸೂರ್ಯ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್ ಹನೇಡ್ಕ ಅವರಿಂದ ಶುರು ಮಾಡ್ತಾ ಇದ್ದೀನಿ. ಕಿರಣ್, ನಾವು ನೋಡ್ತಾ ಇದ್ದೀವಿ ಅಭಿಯಾನ. ನಾನು ಹೇಳ್ತಾ ಇದ್ದೆ, ಏನಾದರೂ ಅಭಿಯಾನ ಮಾಡಿದ್ವಿ ಅಂತಂದರೆ ಕಿರಣ್ ಹನೇಡ್ಕ ಗಮನಿಸಬೇಕು. ಸರ್ಕಾರಕ್ಕೆ ಒಂದು ಎಚ್ಚರಿಕೆಯ ಗಂಟೆ. ಇದನ್ನು ಯಾರು ಸೀರಿಯಸ್ ತಗೋತಾರೋ ನಿಜಕ್ಕೂ ಅವ್ರಿಗೆ ಒಳ್ಳೆ ಹೆಸರು ಬರುತ್ತೆ, ಅದರಲ್ಲಿ ಡೌಟೇ ಇಲ್ಲ. ನಾವು ಈ ಗುಂಡಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನೇ ಅಭಿಯಾನ ಮಾಡಿದ್ರೂ ಕೂಡ ಸರ್ಕಾರ ಎಚ್ಚೆತ್ಕೊಂಡಿರಲಿಲ್ಲ. ಈಗ ಎಚ್ಚರಿಸುವಂಥ ಕೆಲಸಗಳಾಗ್ತಾ ಇವೆ. ಅಲ್ಲಲ್ಲಿ ಜನರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮಕ್ಕಳಿಂದ ಹಿಡಿದು ಮುದುಕರ ತಗ್ಗ ಪ್ರತಿಭಟನೆ. ಈಗ BJP ಕೂಡ ಅದನ್ನು ಅಸ್ತ್ರವನ್ನಾಗಿ ಬಳಸ್ಕೊಳ್ತಾ ಇದೆ. BJPಯ ಪ್ರತಿಭಟನೆ ಎಲ್ಲಿಂದ ಎಲ್ಲಿ ತನಕ? ಕಿರಣ್ ಹನೇಡ್ಕ. ರಂಗನಾಥ್, ಇವತ್ತು ರಾಜ್ಯವ್ಯಾಪಿ ಬಿಜೆಪಿ ರಸ್ತೆ ಗುಂಡಿ ವಿಚಾರವಾಗಿ ಪ್ರತಿಭಟನೆಯನ್ನು ಕೈಗೆತ್ತಿಕೊಂಡಿದೆ. ಅಂದ್ರೆ ರಾಜ್ಯದ ಇತರ ಜಿಲ್ಲೆಗಳಲ್ಲಿ, ಬೆಂಗಳೂರು ಹೊರತುಪಡಿಸಿ ಉಳಿದಂತಹ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ರಸ್ತೆ ತಡೆಯನ್ನ ಬಿಜೆಪಿ ಹಮ್ಮಿಕೊಂಡಿದೆ. ಆದ್ರೆ ಬೆಂಗಳೂರಿನಲ್ಲಿ ರಸ್ತೆ ತಡೆಯನ್ನ ಮಾಡುತ್ತಾ ಇಲ್ಲ. ಆರಂಭದಲ್ಲಿ ರಸ್ತೆ ತಡೆಯನ್ನ ಮಾಡೋದಕ್ಕೆ ಬಿಜೆಪಿ ತೀರ್ಮಾನವನ್ನ ಮಾಡಿತ್ತು. ಆದ್ರೆ ಕೋರ್ಟ್ ಆದೇಶ ಇರುವಂತಹ ಕಾರಣಕ್ಕಾಗಿ ರಸ್ತೆ ತಡೆ ಮಾಡುವಂತಿಲ್ಲ ಅನ್ನುವಂತ ಹಿನ್ನೆಲೆಯಲ್ಲಿ ಈಗ ರಸ್ತೆ ಗುಂಡಿಗಳನ್ನ ಮುಚ್ಚುವಂತ ಕಾರ್ಯವನ್ನ ಬೆಂಗಳೂರಿಗೆ ಬಿಜೆಪಿ ಸೀಮಿತಗೊಳಿಸಿದೆ. ಹೀಗಾಗಿ ಬೆಂಗಳೂರಿನಲ್ಲಿ ಕೇವಲ ಎಲ್ಲೆಲ್ಲಿ ರಸ್ತೆ ಗುಂಡಿಗಳಿದೆಯೋ, ಯಾವ ವಿಧಾನಸಭಾ ಕ್ಷೇತ್ರಗಳಲ್ಲಿ, ಅಂದ್ರೆ ರಾಜ್ಯದ ಎಲ್ಲ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ರಸ್ತೆ ತಡೆ ಮತ್ತು ರಸ್ತೆ ಗುಂಡಿ ಮುಚ್ಚುವಂತ ಎರಡೂ ಕಾರ್ಯಗಳನ್ನ ಬಿಜೆಪಿ ಹಮ್ಮಿಕೊಂಡಿದೆ. ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ರಸ್ತೆ ಗುಂಡಿಗಳನ್ನ ಮುಚ್ಚುವಂತ ಕೆಲಸವನ್ನು ಮಾತ್ರ ಬಿಜೆಪಿ ಇವತ್ತು ಪ್ರತಿಭಟನೆ ರೂಪದಲ್ಲಿ ಮಾಡ್ತಾ ಇದೆ. ಹೀಗಾಗಿ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ, ಅದು ಕೂಡ ಬಿಜೆಪಿಯ ಮಂಡಲ ಮಟ್ಟದಲ್ಲಿ ಇರುವಂತಹ ರಸ್ತೆಗಳಲ್ಲಿ ಎಲ್ಲ ಕಡೆ ಕೂಡ ಗುಂಡಿಯನ್ನು ಮುಚ್ಚುವಂತ ಕೆಲಸವನ್ನ ಬಿಜೆಪಿ ಮಾಡ್ತಿದೆ. ಈಗಾಗಲೇ ಇವತ್ತು ಬೆಳಗ್ಗೆ ಬೆಂಗಳೂರಿನ ಯಲಹಂಕದಲ್ಲಿ ಶಾಸಕ SR ವಿಶ್ವನಾಥ್ ನೇತೃತ್ವದಲ್ಲಿ ರಸ್ತೆ ಗುಂಡಿ ಮುಚ್ಚಿ ಪ್ರತಿಭಟನೆಯನ್ನ ಬಿಜೆಪಿ ನಡೆಸಿದೆ. ಯಲಹಂಕ ಓಲ್ಡ್ ಟೌನ್ನ ಕೆಂಪೇಗೌಡ ವಾರ್ಡ್ನಲ್ಲಿ ಇವತ್ತು ರಸ್ತೆ ಗುಂಡಿಯನ್ನು ಸ್ವತಃ ಶಾಸಕರು ಹಾಗೂ ಬಿಜೆಪಿ ಕಾರ್ಯಕರ್ತರು ಮುಚ್ಚಿ ಪ್ರತಿಭಟನೆಯನ್ನು ಮಾಡಿ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಸುಮಾರು 9:30 ಹೊತ್ತಿಗೆ ಬೆಂಗಳೂರಿನ ಕಂಠೀರವ ಸ್ಟುಡಿಯೋ ಬಳಿ ಮಹಾಲಕ್ಷ್ಮಿ ಲೇಔಟ್ ಶಾಸಕ ಕೆ ಗೋಪಾಲಯ್ಯ ನೇತೃತ್ವದಲ್ಲಿ ರಸ್ತೆ ಗುಂಡಿ ಮುಚ್ಚುವಂತಹ ಕೆಲಸವೂ ಕೂಡ ನಡೆಯುತ್ತೆ. ಮಧ್ಯಾಹ್ನ ಬೆಳಗ್ಗೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ರಸ್ತೆಯನ್ನು ಗುಂಡಿಯನ್ನು ಮುಚ್ಚುವಂತ ಕೆಲಸವನ್ನ ಬಿಜೆಪಿ ಪ್ರತಿಭಟನೆ ರೂಪದಲ್ಲಿ ಹಮ್ಮಿಕೊಂಡಿದೆ. ಹೀಗಾಗಿ ಬೆಂಗಳೂರಿನ ಎಲ್ಲ 28 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಬಿಜೆಪಿ ಪ್ರತಿಭಟನೆ ನಡೆಯುತ್ತೆ. ರಾಜ್ಯದ ಉಳಿದಂತಹ ಜಿಲ್ಲೆಗಳಲ್ಲೂ ಕೂಡ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ರಸ್ತೆ ತಡೆಯನ್ನ ಮಾಡುವ ಮುಖಾಂತರ ನಡೆಸಲಾಗುತ್ತೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಶಿವಮೊಗ್ಗದಲ್ಲಿ ಇವತ್ತು ರಸ್ತೆ ತಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಬಿಜೆಪಿಯ ಮುಖಂಡರಂತ ರವಿಕುಮಾರ್, ಉಳಿದಂತ ನಾಯಕರು ವಿವಿಧ ಜಿಲ್ಲೆಗಳಲ್ಲಿ ಇವತ್ತು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ರಂಗನಾಥ್, ಓಕೆ, ನೀವು ಸಂಪರ್ಕದಲ್ಲಿ ಬನ್ನಿ. ಕಿರಣ್ ಸೂರ್ಯ ನಮ್ಮ ಜೊತೆಗೆ ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಬನ್ನೇರುಘಟ್ಟ ರೋಡಲ್ಲಿ ಇದ್ದೀರಿ. ಅಲ್ಲಿನ ಸ್ಥಿತಿಗತಿಗಳೇನೇನು? ಎಲ್ಲೆಲ್ಲಿ ಗುಂಡಿಗಳು ಹಾಗೆ ಇವೆ? ಕೆಲವೊಂದು ಕಡೆಗೆ ರಾತ್ರೋರಾತ್ರಿ ಗುಂಡಿ ಮುಚ್ಚುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಎಲ್ಲೆಲ್ಲಿ ಗುಂಡಿ ಮುಚ್ಚಲಿಕ್ಕೆ ಸಾಧ್ಯವೇ ಇಲ್ವೋ ಅಲ್ಲಿ ರಾತ್ರೋರಾತ್ರಿ ಟಾರ್ ಹಾಕಿದ್ದಾರೆ ಕೆಲವೊಂದು ಕಡೆಗೆ. ನೀವಿರುವಂಥ ಆ ಸ್ಥಳ ಇದೆಯಲ್ಲ, ಅಲ್ಲಿನ ಸ್ಥಿತಿಗತಿಗಳೇನೇನು ಕಿರಣ್? ಹೌದು ರಂಗನಾಥ್, ಈಗಾಗಲೇ ಕೂಡ ರಾಜಧಾನಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಗುಂಡಿಗಳ ಸಂಖ್ಯೆ ಹೆಚ್ಚಳವಾಗ್ತಿರುವಂಥದ್ದು. ಆ ನಿಟ್ಟಿನಲ್ಲಿ TV9 ಕೂಡ ಏನು ರೋಡ್ ಗುಡು ಅನ್ನುವಂಥ ಒಂದು ಅಭಿಯಾನವನ್ನು ಮಾಡಿತ್ತು. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈಗಾಗಲೇ ಕೆಲವೊಂದು ಕಡೆಗಳಲ್ಲಿ ಗುಂಡಿಯನ್ನು ಮುಚ್ಚಲಿಕ್ಕೆ ಮುಂದಾಗಿರುವಂಥದ್ದು. ಆದರೆ ಬಹುತೇಕ ಕಡೆಗಳಲ್ಲಿ ಇನ್ನೂ ಗುಂಡಿಯನ್ನು ಮುಚ್ಚಬೇಕಾಗಿರುವಂಥದ್ದು. ಆ ನಿಟ್ಟಿನಲ್ಲಿ TV9 ಕೂಡ ಇವತ್ತು ಬೆಳಗ್ಗಿನಿಂದಲೇ ಗ್ರೌಂಡ್ ರಿಪೋರ್ಟ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಸದ್ಯ ನಾನೀಗ ಬನ್ನೇರುಘಟ್ಟ ಹಾಗೂ ಹೊಸೂರು ಮುಖ್ಯ ರಸ್ತೆಗೆ ಸಂಪರ್ಕವನ್ನು ಕಲ್ಪಿಸುವಂಥ ರಸ್ತೆಯಲ್ಲಿದ್ದೀನಿ ರಂಗನಾಥ್. ನಾನು ಕೂಡ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಇಲ್ಲಿರುವಂತಹ ಸಾಕಷ್ಟು ಗುಂಡಿಗಳನ್ನು ಇನ್ನೂ ಮುಚ್ಚಲಿಕ್ಕೆ ಮುಂದಾಗಿಲ್ಲ. ಇದು ಒಂದು ಕಡೆ. ಆದರೆ ಎರಡನೇದು, ಇಲ್ಲಿರುವಂತಹ ಗುಂಡಿಗಳನ್ನು ಕಾಂಕ್ರೀಟ್ನಿಂದಲೋ ಡಾಂಬರ್ನಿಂದಲೋ ಮುಚ್ಚಬೇಕಾಗಿತ್ತು. ಆದರೆ GBAದ ಅಧಿಕಾರಿಗಳು ಎಷ್ಟು ನಿರ್ಲಕ್ಷ್ಯ ಅಂತ ಹೇಳಿದ್ರೆ, ಈ ಒಂದು ಗುಂಡಿಗಳಿಗೆ ಜಲ್ಲಿ ಕಲ್ಲುಗಳನ್ನು ಸುರಿದೋಗಿದ್ದಾರೆ. ಅಂದರೆ ದೊಡ್ಡದಾದಂತಹ ಪ್ಯಾಡಿಂಗ್ ಜಲ್ಲಿಗಳನ್ನು ಸುರಿದಿರೋದ್ರಿಂದ
ವಾಹನಗಳು ಇಲ್ಲಿ ಅಂದ್ರೆ ರಸ್ತೆಯಲ್ಲಿ ಓಡಾಡುವಂತಹ ಸಂದರ್ಭದಲ್ಲಿ ಸ್ಕಿಡ್ ಆಗ್ತಿದ್ದಾವೆ. ಅಂದ್ರೆ ಟೂ ವೀಲರ್ಗಳು ಈ ಒಂದು ಗುಂಡಿಯಲ್ಲಿ ಇಳಿಯುವಂತಹ ಸಂದರ್ಭದಲ್ಲಿ ದೊಡ್ಡ ದೊಡ್ಡದಾದಂತಹ ಜಲ್ಲಿ ಕಲ್ಲುಗಳನ್ನು ಹಾಕಿರೋದ್ರಿಂದ ಸ್ಕಿಡ್ ಆಗಿ ದ್ವಿಚಕ್ರ ವಾಹನ ಸವಾರರು ಕೆಳಗೆ ಬೀಳುತ್ತಿದ್ದಾರೆ. ಸಾಕಷ್ಟು ಜನ ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಗುಂಡಿ ಇದ್ದಂತಹ ಸಂದರ್ಭದಲ್ಲಿ ಹೇಗೋ ಗುಂಡಿಯಲ್ಲಿ ಇಳಿಸ್ಕೊಂಡು ಹೋಗ್ಬೋದು ನಾವು, ಆದ್ರೆ ಈ ಗುಂಡಿಗಳಲ್ಲಿ ಕಲ್ಲುಗಳನ್ನು ಹಾಕಿರೋದ್ರಿಂದ ಗುಂಡಿಯಲ್ಲಿ ದ್ವಿಚಕ್ರ ವಾಹನ ಇಳಿಯುತ್ತಿದ್ದಂತೆ ಸ್ಕಿಡ್ ಆಗ್ತಾ ಇದೆ, ಬೀಳುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಹಾಗಾಗಿ ಕೂಡಲೇ ಬೆಂಗಳೂರಿನಲ್ಲಿ ಎಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಗುಂಡಿಯನ್ನು ಮುಚ್ತೀವಿ ಅಂತ ಹೇಳ್ತಿರುವಂತಹ ಅಧಿಕಾರಿಗಳು ಮತ್ತೆ ಸರ್ಕಾರ ಈ ಒಂದು ರಸ್ತೆಯಲ್ಲೂ ಕೂಡ ಅಂದ್ರೆ ಹೊಸೂರು ಮುಖ್ಯ ರಸ್ತೆ ಇರ್ಬೋದು, ಬನ್ನೇರುಘಟ್ಟ ಮುಖ್ಯ ರಸ್ತೆ ಇರ್ಬೋದು, ಇಲ್ಲೂ ವಾಹನಗಳನ್ನ ಮುಚ್ಚಲಿಕ್ಕೆ ಮುಂದಾಗಬೇಕು ಅನ್ನೋಂಥ ಒಂದು ಮಾತುಗಳನ್ನು ಹೇಳ್ತಿದ್ದಾರೆ. ನನ್ನ ಜೊತೆಲಿ ದ್ವಿಚಕ್ರ ವಾಹನ ಸವಾರರು ಕೂಡ ಇದ್ದಾರೆ. ಸರ್, ತಾವು ಕೂಡ ಈ ರಸ್ತೆಯಲ್ಲಿ ಬಂದ್ರಿ, ಹೇಗಿತ್ತು ಸರ್ ಈ ಒಂದು ರಸ್ತೆಯ ಪರಿಸ್ಥಿತಿ? ಸರಿ ಇಲ್ಲ ಸರ್, ರೋಡ್ ಸರಿ ಇಲ್ಲ ಸರ್. ರೋಡ್ ಎಲ್ಲಿ ನೋಡಿದ್ರೆ ಈ ತರ ಇದೆ, ಮಳೆ ಬಂದಿದ್ರೆ ಬರಕ್ಕೆ ಕಷ್ಟ ಆಗುತ್ತೆ ಸರ್ ರೋಡಲ್ಲಿ. ಅಲ್ಲ ಸರ್, ಈಗ ರಸ್ತೆಯನ್ನ ಮುಚ್ತಾ ಇದೀವಿ ಅಂತ ಸರ್ಕಾರ ಹೇಳ್ತಿದ್ದಾರೆ ಒಂದು ಕಡೆ. ಎರಡನೇದು, ತಮ್ಮ ರಸ್ತೆಯಲ್ಲಿ ಈಗ ಗುಂಡಿಗಳಿಗೆ ಜಲ್ಲಿ ಕಲ್ಲುಗಳು ಸುರಿದಿರೋದ್ರಿಂದ ವಾಹನ ಓಡಿಸ್ಲಿಕ್ಕೆ ಸಾಧ್ಯನಾ ಅಂತ? ಅಸಾಧ್ಯ ಸರ್, ಆಗಲ್ಲ ಸರ್. ಗಾಡಿ ಓಡಿಸೋಕ್ಕೆ ಕಷ್ಟ ಆಗುತ್ತೆ ಸರ್. ಬರೋಕ್ಕೆ ತುಂಬ ಕಷ್ಟ ಆಗುತ್ತೆ. ಹೇಗೆ ಕಷ್ಟ ಅನ್ಸುತ್ತೆ ಸರ್ ಈ ಒಂದು ರಸ್ತೆಯಲ್ಲಿ ಓಡಾಡ್ಲಿಕ್ಕೆ ತಮಗೆ? ತುಂಬ ಕಷ್ಟ ಸರ್. ಬರೋಕ್ಕೆ ಆಫೀಸ್ ಮಾರ್ನಿಂಗ್ ಲಾಗಿನ್ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ ಸರ್. ಇಲ್ಲಿ ಸರ್ಕಾರಕ್ಕೆ ಏನಾದರೂ ಮನವಿ ಮಾಡ್ತೀರಾ ಈ ಗುಂಡಿಗಳನ್ನ ಮುಚ್ಚುವಂತ ನಿಟ್ಟಿನಲ್ಲಿ? ಸರ್ ಏನಿಲ್ಲ, ಪೊಲೀಸ್ ಅವರು ಫೈನ್ ಎಲ್ಲ ಹಾಕ್ತಾರೆ. ರೋಡ್ ಕರೆಕ್ಟ್ ಇದ್ರೆ ರೂಲ್ಸ್ ನಡೆಯಿಲ್ಲ ಸರ್. ರೋಡ್ ಕರೆಕ್ಟ್ ಇದ್ರೆ ರೂಲ್ಸ್ ಫಾಲೋ ಮಾಡ್ತಾರೆ ಸರ್. ರೋಡ್ ಕರೆಕ್ಟ್ ಇಲ್ಲ ಅಂದ್ರೆ ಫಾಲೋ ಆಗಲ್ಲ, ರೂಲ್ಸ್ ಫಾಲೋ ಆಗಲ್ಲ ಸರ್. ಅಂದ್ರೆ ರಂಗನಾಥ್, ಸಿಗ್ನಲ್ ಕೂಡ ಬಿಟ್ಟಿರುವಂಥದ್ದು ಈಗ ಸ್ಪಷ್ಟವಾಗಿ ಕಾಣಿಸುತ್ತೆ. ಈ ಒಂದು ಸರ್ಕಾರದ ಅಂದ್ರೆ ಅಧಿಕಾರಿಗಳ ಕೆಲಸ ಎಷ್ಟು ಮಟ್ಟಿಗಿದೆ ಅಂತೇಳಿ ಇಲ್ಲಿ ನೋಡಿ ಕಾಣ್ತಾ ಇದೆ. ಜಲ್ಲಿ ಕಲ್ಲುಗಳನ್ನ ಈ ಒಂದು ಗುಂಡಿಗಳಲ್ಲಿ ಸುರಿದಿರುವಂಥದ್ದು ನಿರಂತರವಾಗಿ. ಅಂದ್ರೆ ಇಲ್ಲಿಂದ ಕೂಡ ಏನು ಆಡುಗೋಡಿ ಸಿಗ್ನಲ್ ಇದೆ, ಆಡುಗೋಡಿ ಸಿಗ್ನಲ್ ವರೆಗೂ ಕೂಡ ಸಾಕಷ್ಟು ಗುಂಡಿಗಳಿರುವಂಥದ್ದು. ಆ ಗುಂಡಿಗಳನ್ನ ಮುಚ್ಚುವ ಬದಲಿಗೆ ಕಲ್ಲುಗಳನ್ನು ಸುರಿದಿರುವಂಥದ್ದು. ಮಳೆ ಬಂದಂತಹ ಸಂದರ್ಭದಲ್ಲಿ ಆ ಒಂದು ಕಲ್ಲುಗಳು ಮತ್ತೆ ಆ ಗುಂಡಿ ಕೂಡ ಕಾಣಿಸೋದಿಲ್ಲ. ವಾಹನ ಸವಾರರು ಈ ಒಂದು ಗುಂಡಿಯಲ್ಲಿ ಇಳಿದಂತಹ ಸಂದರ್ಭದಲ್ಲಿ ಸ್ಕಿಡ್ ಆಗುವಂಥದ್ದು, ಆಕ್ಸಿಡೆಂಟ್ ಆಗುವಂಥದ್ದು, ಇವೆಲ್ಲವೂ ಕೂಡ ನಡೀತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ TV9 ಕೂಡ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ರಾತ್ರೋರಾತ್ರಿ ಈಗಾಗಲೇ ಕೂಡ ಕೆಲವೊಂದು ರಸ್ತೆಗಳನ್ನ ಅಂದರೆ ಸಿಟಿಯ ಒಳಭಾಗದಲ್ಲಿ ಎಲ್ಲೆಲ್ಲಿ ಗುಂಡಿಗಳಾಗಿದ್ದಾವೋ ಅಲ್ಲಿ ಗುಂಡಿಗಳನ್ನು ಮುಚ್ಚಲಿಕ್ಕೆ GBAದ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಕೆಲವೊಂದಷ್ಟು ರಸ್ತೆಗಳಲ್ಲಿ ಇನ್ನೂ ಕೂಡ ಗುಂಡಿಯನ್ನು ಮುಚ್ಚಲಿಕ್ಕೆ ಮುಂದಾಗ್ತಾ ಇಲ್ಲ. ಆ ನಿಟ್ಟಲ್ಲಿ ವಾಹನ ಸವಾರರು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಈ ಒಂದು ರಸ್ತೆಗಳಲ್ಲೂ ಕೂಡ ಏನು ಗುಂಡಿಗಳಾಗಿದ್ದಾವೆ ಅಲ್ಲೂ ರಸ್ತೆಗಳನ್ನು ಮುಚ್ಚಲಿಕ್ಕೆ ಅಂದರೆ ಗುಂಡಿಗಳನ್ನು ಮುಚ್ಚಲಿಕ್ಕೆ ಮುಂದಾಗಿ ಅಂತ ನೋಡಿ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ವಾಹನ ಸವಾರರು ಅಂದರೆ ಪೀಕ್ ಅವರ್ ಆಗಿರೋದ್ರಿಂದ ಕೆಲಸ ಕಾರ್ಯಗಳಿಗೆ ಹೋಗುವಂಥ ನಿಟ್ಟಿನಲ್ಲಿ ವೇಗವಾಗಿ ಸಂಚಾರವನ್ನು ಮಾಡ್ತಿರ್ತಾರೆ. ಇವರು ಕಲ್ಲುಗಳನ್ನು ಹಾಕಿರೋದ್ರಿಂದ ಇಲ್ಲಿ ಅಂದರೆ ಕಾಂಕ್ರೀಟೋ ಡಾಂಬೋರೋ ಇದು ಯಾವುದನ್ನು ಹಾಕದೇ ಇರೋದ್ರಿಂದ ಸಾಕಷ್ಟು ಸಮಸ್ಯೆಯನ್ನು ಕೂಡ ಈಗಾಗಲೇ ಎದುರಿಸ್ತಾ ಇರುವಂಥದ್ದು. ಈ ಬಗೆಗೆ ವಾಹನ ಸವಾರರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅಂದರೆ ಗುಂಡಿಯನ್ನು ಮುಚ್ಚಲಿಕ್ಕೆ ಮುಂದಾಗಿ ಆದಷ್ಟು ಬೇಗ ಅಂದರೆ ವಾಹನ ಸವಾರರಿಗೆ ಏನಾದರೂ ಅನಾಹುತವಾಗುವುದಕ್ಕಿಂತ ಮುಂಚೆ ಅನ್ನೋಂಥ ಒಂದು ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.